ದಾನಿಗಳಿಂದ ಬಂದ ಜಮಾ. ಮಲ್ಲಿಕಾರ್ಜುನ್ ಸಿಂಧನೂರ್ 5 ಲಕ್ಷ ರೂಪಾಯಿ. ಚೆನ್ನವೀರಪ್ಪ ಬಳ್ಳಾರಿ 50,000 ರೂಪಾಯಿ. ವಿರೂಪಾಕ್ಷಪ್ಪ ಬಳ್ಳಾರಿ 5 ಲಕ್ಷ ರೂಪಾಯಿ. ಈಶ್ವರಪ್ಪ ಕಲ್ಲೂರ್ ಮಠ್ 1 ಲಕ್ಷ ರೂಪಾಯಿ. ಕಬ್ಬೂರ್ ರವಿ 1 ಲಕ್ಷ ರೂಪಾಯಿ. ವಿಆರ್ ಕರೆಸೂರ್ 10,000 ರೂಪಾಯಿ. ಹಗರಿಬೊಮ್ಮನಹಳ್ಳಿಯಿಂದ ಭಕ್ತರುಗಳು ಕಲೆಕ್ಟ್ ಮಾಡ್ಕೊಂಡು ಬಂದ ಒಟ್ಟು ರೂಪಾಯಿ ದಾನಗಳು ಒಂದು ಎಲ್ಲಾ ಕಡೆ ರಸೀದಿ ಹಾಕಿ ತಂದು ಕೊಟ್ಟದ್ದು 4,20,000 ರೂಪಾಯಿ. ದಾವಣಗೆರೆ ಅಂದನೂರು ಮಂಜುಳಮ್ಮ 3 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಮೃತ್ಯುಂಜಯ ಬಣಕಾರ್ ಅವರು 5 ಲಕ್ಷ ರೂಪಾಯಿದಲ್ಲಿ ಫಸ್ಟ್ 2 ಲಕ್ಷ ಕೊಟ್ಟಿದ್ದಾರೆ, ಮತ್ತೆ 3 ಲಕ್ಷ ಕೊಟ್ಟಿದ್ದಾರೆ. ಕೊಟ್ರ ಬಸಪ್ಪ ಅನ್ನೂರು ಎಸಿಕೆ ನಮ್ಮ ಸಮಾಜ ಕಟ್ಟಕ್ಕೆ ಅವರೇ ಕಾರಣ. ಅವತ್ತಿನ ದಿವಸ ಬಸವರಾಜ್ ದಿಂಡೂರು ಬೆಟ್ಟಪ್ಪರು ನೀವು ಆಗ್ರಿ ಅಂತ ಅವತ್ತಿನ ದಿವಸ ಬಂದು ದಾವಣಗೆರೆಯಲ್ಲಿ ಕುತ್ಕೊಂಡು ಏನ್ ನಮ್ಮ ಸಮಾಜದ ex-MP ಸಿದ್ದಾಳ್ ಅವರಾಗ್ಲಿ, PC ಸಿದ್ದನಗೌಡರಾಗ್ಲಿ, ಸಮಾಜದ ಮುಖಂಡರು ಬಂದು ಇವತ್ತು ನಮ್ಮ ಪಂಚಮಶಾಲಿ ಸಮಾಜ ನಾವು ಸಂಘಟನೆ ಮಾಡ್ಬೇಕಾಗಿದೆ, ನೀವು ಅಧ್ಯಕ್ಷರಾಗಿರಿ, ನಾವೆಲ್ಲ ಕೆಲಸ ಮಾಡಿಸ್ತೇವೆ ಅಂತೇಳಿ ಒತ್ತಾಯವಾಗಿ ಕೆಲಸ ಮಾಡಿಸಿದ್ರು. ಅವತ್ತು ನಾವು ಯೋಚನೆ ಮಾಡಿದ್ವಿ, ಬಾವಿ ಬೆಟ್ಟಪ್ಪನವರು ಒಂದು ಭಾರತ ದೇಶದಲ್ಲಿಯೇ ಜಿಲ್ಲಾ ಇದರ ಸಂಘದ ಒಂದು ಅಧ್ಯಕ್ಷತೆ ವಹಿಸಿ ಪ್ರಪ್ರಥಮ ಸ್ಥಾನ ತಗೊಂಡರು. ಒಂದು ಆಮೇಲೆ ಇದ್ರದ್ದು ಯಾವ್ದ್ರಿ ಎಂತ ಲ್ಯಾಂಡ್ ಆರ್ಮಿ ಚೇರ್ಮನ್ ಆಗಿದ್ರು. ಬೇಕಾದಂತ ಅಂತ ಒಂದು ವ್ಯಕ್ತಿ ಸಮಾಜಕ್ಕೋಸ್ಕರ ದುಡಿಯಕ್ ಬಂದಾಗ ನಾವು ಯಾಕೆ ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇದರಲ್ಲಿ ದುಡುಕಿದ್ವಿ ಅಂತ ಇದರಲ್ಲಿ ಬಂದ್ವಿ ಅಂತ ಹೇಳಕ್ ಸಂತೋಷ ಆಗ್ತಾ ಇದೆ. ಇದ್ರ ಜೊತೆಗೆ ಮುಂದೆ ಶ್ರೀಮತಿ ಕಡ್ಲಿ ಸುಧಾ ಕೊಟ್ರಪ್ಪನವರು 1 ಲಕ್ಷ ರೂಪಾಯಿ. ಹೊಳಲು ಬಸವರಾಜಪ್ಪನವರು ಏನೋ ಕಾರ್ಯಕ್ರಮಕ್ಕೆ ಬಂದ್ರು, ಮಠ ನೋಡಿ ಬಹಳ ಖುಷಿ ಪಟ್ಟು ಬಕ್ಕಣದಿಂದ ತೆಗೆದ್ರು. 1 ಲಕ್ಷ ರೂಪಾಯಿ ಇತ್ತು ಚೀಟ್ಕೊಂಡ್ ಬಂದೇನೆ, ಖರ್ಚಿಗೆ 10,000 ಏನೋ ಸಾಮಾನ್ ತಗೊಂಡು ಹೋಗ್ಬೇಕಂತ 90,000 ರೂಪಾಯಿ ಕೊಟ್ಟು ಹೋದ್ರು. ಪಲ್ಲಾಗಟ್ಟಿ ಶಿವಾನಂದಪ್ಪನವರು ಒಂದೇ ಟೈಮ್ ಕೊಡ್ಲಿಲ್ಲ, ಮುಂದೆ ಅವ್ರ ಹೆಸರು ಬರ್ತಾವು, 50,000 ರೂಪಾಯಿ ಕೊಟ್ರು. SV ಕಾಂತಪ್ಪ ದಾವಣಗೆರೆ 1 ಲಕ್ಷ ರೂಪಾಯಿ ಕೊಟ್ರು. ಅರ್ಸಿಕೆರೆ ಕೊಟ್ರೇಶಿ ಏನ್ ಹರಪನಹಳ್ಳಿಗೆ MLA ಎಲೆಕ್ಷನ್ ನಿಂತಿದ್ರಲ್ಲ, ಅವ್ರು 5 ಲಕ್ಷ ರೂಪಾಯಿ ಕೊಟ್ರು. SV ಚಂದ್ರಶೇಖರಪ್ಪ ದಾವಣಗೆರೆ ಅವ್ರು 3 ಲಕ್ಷ ರೂಪಾಯಿ ಕೊಟ್ರು. ಅನ್ನೂರು ಮೊಪ್ಪಣ್ಣನವರು 1 ಲಕ್ಷ ರೂಪಾಯಿ ಕೊಟ್ರು. HN ವೀರಭದ್ರಪ್ಪನವರು 1 ಲಕ್ಷ ಕೊಟ್ರು. HS ಅವಣ್ಣಪ್ಪನವರು 1 ಲಕ್ಷ ರೂಪಾಯಿ ಕೊಟ್ರು. ಅನ್ನೂರು ಬಸವರಾಜಪ್ಪನವರು 1 ಲಕ್ಷ ರೂಪಾಯಿ ಕೊಟ್ರು. ಬಿಳ್ಚೋಡ್ ಶೆಟ್ರ್ ಕೊಟ್ರ ಬಸಪ್ಪನವ್ರ ಮಕ್ಕಳು ವೀರಣ್ಣನವರು 1,01,101 ರೂಪಾಯಿ ಕೊಟ್ರು. ಮಾಸೂರ್ ಮಹೇಶ್ವರಪ್ಪನವರು 1 ಲಕ್ಷ ರೂಪಾಯಿ ಕೊಟ್ರು. ಅನ್ನೂರು ಮುರುಗೇಶಪ್ಪನವರು 1 ಲಕ್ಷ ರೂಪಾಯಿ ಕೊಟ್ರು. ಶ್ರೀಮತಿ ಸರೋಜಮ್ಮ ಶ್ರೀ ಗುರುಸಿದ್ದಪ್ಪ 1 ಲಕ್ಷ ರೂಪಾಯಿ ಕೊಟ್ರು. ಸುರೇಶ್ ಮುನಿಪಾಲ್ ಎಜುಕೇಶನ್ 1 ಲಕ್ಷ ರೂಪಾಯಿ ಕೊಟ್ರು. ಜ್ಯೋತಿ ಪ್ರಕಾಶ್ KM 3 ಲಕ್ಷ ರೂಪಾಯಿ ಕೊಟ್ರು. IP ಪ್ರಸನ್ನ ಕುಮಾರ್ ಸೋಮನಾಥ್ ಆರಾಧ್ಯರ ಮಕ್ಕಳಾದ IP ಪ್ರಸನ್ನ ಅವರು 5 ಲಕ್ಷ ರೂಪಾಯಿ ಕೊಟ್ರು. ದಾವಣಗೆರೆ ಡಾಕ್ಟರ್ HB ವಸಂತ್ ಕುಮಾರ್ ಅವರು 1 ಲಕ್ಷ ರೂಪಾಯಿ ಕೊಟ್ರು. ಅನಿಲ್ AB ಹಾನ್ಗಲ್ 1 ಲಕ್ಷ ರೂಪಾಯಿ ಕೊಟ್ರು. ಹಾವೇರಿ V ನಾಗೇಂದ್ರಪ್ಪ 1 ಲಕ್ಷ ರೂಪಾಯಿ ಕೊಟ್ರು. ನೀಲಂ ಗಾರ್ಮೆಂಟ್ ನಮ್ಮ ರೋಡ್ ನಲ್ಲಿ ನಮ್ಮರೇ ಆದ ಶೇಖರಪ್ಪ ದೊಡ್ಡಮನಿ 50,000 ರೂಪಾಯಿ ಕೊಟ್ರು. BG ಅಜಯ್ ಕುಮಾರ್ ದಾವಣಗೆರೆಯ ಮಾಜಿ ಮೇಯರ್ ಅವರು ನಾವು ಹೋಗಿ ಕೇಳಿದಾಗ 5 ಲಕ್ಷ ರೂಪಾಯಿ ಕೊಡ್ತವೆ ಅಂತಂದ್ರು. 2 ಚೆಕ್ ಕೊಟ್ರು, 3 ಲಕ್ಷದ 1 ಚೆಕ್ ಕೊಟ್ರು, 2 ಲಕ್ಷದ 1 ಚೆಕ್ ಕೊಟ್ರು. ನಾನು ಹೇಳ್ದಾಗ ಹಾಕಿ ಕೇಳ್ರಿ ಅಡ್ಜಸ್ಟ್ಮೆಂಟ್ ಆದಾಗ ಅಂತ ಫೋನ್ ಮಾಡಿ ಹೇಳಿದ್ರು. 3 ಲಕ್ಷ ರೂಪಾಯಿ ಕೊಟ್ರು, ಅವ್ರಿಗೆ ಜಮಾ ಮಾಡ್ಕೊಂಡ್ವಿ. 2 ಲಕ್ಷ ರೂಪಾಯಿ ಚೆಕ್ ಅವ್ರು ಫೋನ್ ಮಾಡಿದಾಗ ಮಾಡ್ರಿ ಅಂದ್ವಿ, ನಾವು ಫೋನ್ ಮಾಡಕ್ ಹೋಗ್ಲಿಲ್ಲ. ಅವ್ರ ಯಾವಾಗ ಹೇಳ್ತಾರ ಅವ್ರಿಗೆ ಹಾಕೋಣ ಅಂತ ಹೇಳಿದ್ವಿ. ಸುರೇಶ್ ನಾಗಪ್ಪ ಗೌಡ್ರು ದೇವ್ರ ಬೆಳಕೇರಿ ಅವರು 1 ಲಕ್ಷ ರೂಪಾಯಿ ಕೊಟ್ರು. ಡಾಕ್ಟರ್ ಗಂಗಮ್ಮ ಬಿಡಿ ಯಾದಗಿರಿ 1 ಲಕ್ಷ ರೂಪಾಯಿ ಕೊಟ್ರು. ಸಂಡೂರು ತಾಲೂಕ್ನೇರು ನಮ್ಮ ಏನ್ ಸಂಡೂರು ಅಧ್ಯಕ್ಷರು ಕುಮಾರಸ್ವಾಮಿ ಅವರ ಮುಂದಾಳತ್ವದಲ್ಲಿ ಏನು ಎಲ್ಲರೂ ಯಾವ್ಯಾವ ಸಣ್ಣ ಅಮೌಂಟ್ ಕೊಟ್ಟದ್ದು ಸೇರಿಸಿ 4 ಲಕ್ಷ ರೂಪಾಯಿ ಜಮಾ ಕೊಟ್ರು. ಹರಿಹರ ತಾಲೂಕ್ನೇರು ಎಲ್ಲಾ ಕಡೆ ತಾಲೂಕ್ನಾಗ ಏನೇನ್ ಕಲೆಕ್ಟ್ ಮಾಡ್ಕೊಂಡಿದ್ರು ಅದು ಟೋಟಲ್ ಲಿಸ್ಟ್ ಕೊಡ್ರಿ ಅಂದ್ರೆ ಅವ್ರ ಲಿಸ್ಟ್ ಎಲ್ಲ ಬರ್ಕೊಂಡ್ ಬಂದಿದ್ರು. 8 ಲಕ್ಷ ರೂಪಾಯಿ ಅವ್ರು ಕೊಟ್ರು. ಪ್ರಕಾಶ್ ಪಾಟೀಲ್ ಅನ್ನೋರು 25,000 ರೂಪಾಯಿ ಕೊಟ್ರು. ಒಂದಪ್ಪ ಫಂಕ್ಷನ್ ನಲ್ಲಿ ಮುರುಗೇಶ್ ನಿರಾಣಿ ಅವರು ಸಭೆ ಹೇಳಕ್ ಕುಂತಾಗ ಅವಾಗ ನಮ್ದು ಇನ್ನೂ ಪ್ರಾರಂಭ ಮಠ ಖರ್ಚಿಗೆ ರೊಕ್ಕಿದ್ದಿಲ್ಲ, ಇನ್ನು ಬಹಳ ಕೆಲ್ಸಗಳಿದ್ವು. ಆ ಟೈಮ್ನಾಗ ನಮ್ ಬಾವಿ ಬೆಟ್ಟಪ್ಪನವ್ರು ಮುರುಗೇಶ್ ನಿರಾಣಿ ಅವ್ರ ಪಕ್ಕದಾಗ ಕುಂತಾಗ ನಾವಿಲ್ಲಿ ದಾಸೋಹ ನಡೆಸಕ್ಕೆ ನಮಗೆ ಫಂಡ್ಸ್ ಬೇಕ್ರಿ ಅಂತ ಹೇಳಿದಾಗ ಆಗ್ಲಿ ಅಂತ ಹೇಳಿ ಇಮಿಡಿಯೇಟ್ 10 ಚೆಕ್ ಕಳ್ಸಿದ್ರು. 1 ಲಕ್ಷ ರೂಪಾಯಿ ಪ್ರತಿ ಒಂದೇ ದಪ್ಪ ಕೊಟ್ರೆ ನೀವು ಉಪಯೋಗಿಸಿ ಬಿಡ್ತೀರಿ ಅಂತ ಹೇಳಿ ಪ್ರತಿ ತಿಂಗಳು ಉಪಯೋಗಿಸಿರಿ ಅಂತ 10 ಲಕ್ಷ ರೂಪಾಯಿ ಮುರುಗೇಶ್ ನಿರಾಣಿ ಅವರು 10 ಚೆಕ್ಗಳು ಕೊಟ್ರು. ನಮ್ಮ ಸ್ನೇಹಿತರಾದ ಒಬ್ಬ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮ್ಯಾನ್, ಅವ್ರೇನ್ ನಂಬರಲ್ಲ, ಆದ್ರೂ ರೈಸ್ ಮಿಲ್ ಮಲೆಬೆನ್ನೂರವರು
ಒಂದು ಮಾತು ಕೇಳಿದ್ವಿ, ಅವ್ರಿಗೆ ಏನೋ ಸಹಕಾರ ಮಾಡಿದ್ವಿ, ಅವ್ರು ಯಶಸ್ವಿಯಾಗಿತ್ತು. ಎಷ್ಟು ಕೊಡ್ಬೇಕು ಅಂತ ಕೇಳಿದ್ರು. ಕೇವಲ ನೀವ್ ಹೇಳ್ದಷ್ಟು ಕೊಡ್ತೇವೆ ಅಂದ್ರು. 21 ಲಕ್ಷ ರೂಪಾಯಿ ಹೇಳಿದೆ. 21 ಲಕ್ಷ ಒಂದೇ ಟೈಮ್ಗೆ ಆಗೋದಿಲ್ಲ, 2 ಟೈಮ್ ಕೊಡ್ತಾನೆ ಅಂತ 11 ಲಕ್ಷ ರೂಪಾಯಿ ಕೊಟ್ರು. ಯಾಕೆ ಕೊಟ್ರು? ನಮ್ಮವರ ವಿಶ್ವಾಸ. ಇದೇ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಒಂದು ಪುಣ್ಯಕ್ಷೇತ್ರ ಮಾಡಿದ್ದಾರೆ. ನಾನೆಲ್ಲ ನೋಡಿ ಖುಷಿ ಪಟ್ಟೆ, ಅಭಿವೃದ್ಧಿ ಪಡಿಸಿದೆ ಅಂತ. ಆದ್ರೆ ಅವ್ರಿಗೆ ತೊಂದರೆ ಆಗಿತ್ತು, ಅದು ಅರ್ಧಕ್ಕೆ ನಿಂತಿತ್ತು. ಅವತ್ತಿನ ದಿವಸ ಸ್ವಂತ ನಾನು 50 ಲಕ್ಷ ರೂಪಾಯಿ ಕೊಟ್ಟು ಬೇರೆ ಬೇರೆ ಕೊಟ್ಟಾಗ ರೊಕ್ಕ ಕೊಡಿಸಿ ಆ ಒಂದು ದೇವಸ್ಥಾನ ಉದ್ಘಾಟನೆ ಮಾಡಿಸಿದೆ. 50 ಲಕ್ಷ ರೂಪಾಯಿ ಕೊಟ್ಟೆ. ಅವ್ರು ಕೇಳಲಿಲ್ಲ, ನಾನು ಕೊಟ್ಟೆ. ಇರ್ಲಿ. ಆಮೇಲೆ ಶಾರ್ಟ್ ಡಿಸ್ಟ್ರಿಬ್ಯೂಷನ್ ಅಂತ ಒಬ್ರು ಮಾರಾಡ್ಯರು, ಜೈನರು, ನಮ್ಮ ಸ್ನೇಹಿತರು ಮಕ್ಕಳು, ಫ್ಯಾಕ್ಟ್ರಿ ಬೇಕಾಗಿತ್ತು, ಫ್ಯಾಕ್ಟ್ರಿ ಜಾಗ ಬೇಕಾಗಿತ್ತು. ಅಲ್ಲಿ ಏನು ಒಂದು ಜಾಗ ಇತ್ತು. ಆ ಜಾಗನ MP ಅವ್ರು ರಿಸರ್ವ್ ಇಟ್ಟಿದ್ರು, ಯಾವುದೋ ಬೇರೆ ಸಲುವಾಗಿ, ಹಾಸ್ಟೆಲ್ ಸಲುವಾಗಿ. ಆಮೇಲೆ ಆ ಜಾಗ ನಮಗೆ ಕೊಟ್ಟರೆ ಫ್ಯಾಕ್ಟ್ರಿ ಆಗ್ತೇವೆ ಅಂತ ನನ್ನ ಎದುರಿಗೆ ಹೇಳಿದ್ರು. ನಾನು MP ಅವರಿಗೆ ಆಫೀಸಿಗೆ ಕೇಳಿದೆ, ಇಲ್ಲ MP ಸಾಹೇಬ್ರು ಹೇಳಿದ್ರೆ ಕೊಡ್ತೇವೆ ಅಂತ. MP ಸಾಹೇಬ್ರಿಗೆ ಹೇಳಿದೆ, ಸರ್ ನಮ್ಮ ಆತ್ಮೀಯ ಸ್ನೇಹಿತರು ಇಮಿಡಿಯೇಟ್ ಇದನ್ನ ಹಾಕ್ತಾರೆ, ಇಂಡಸ್ಟ್ರೀಸ್ ಹಾಕ್ತಾರೆ, ಆ ಜಾಗ ನೀವು ಕೇಳ್ತಾರೆ. ಇಂಡಸ್ಟ್ರಿ ನಾನೇನೆ ಇಟ್ಕೊಂಡು ನನ್ನ ಪರಿಚಯರು ಬೇಕಂದ್ರೆ ನೀವು ತಗಡ್ರಿ ಅಂದ್ರು. ಇಮಿಡಿಯೇಟ್ ಅವ್ರ ಪಾರ್ಟಿ ಕುಂದ್ರಿಸಿ ಕೇಳಿದೆ ನಾನು ಮುರುಗೇಶ್ ನಿರಾಣಿ ಅವರಿಗೆ, ಸರ್ ಒಬ್ರು ನಮ್ಮ ಸ್ನೇಹಿತರ ಮಕ್ಕಳು ಇಂಡಸ್ಟ್ರೀಸ್ ಹಾಕ್ತಾ ಇದಾರೆ, ಅವ್ರಿಗೆ ಜಾಗ ಬೇಕಾಗಿದೆ. ಬಹಳ ಜನ ಸುಮ್ನೆ ಇಂಡಸ್ಟ್ರಿ ಸ್ಯಾಂಕ್ಷನ್ ಮಾಡ್ಕೊಂಡಾರೆ ರೇಟ್ ಸಲುವಾಗಿ, ಅವ್ರು ಮಾಡ್ತಾ ಇಲ್ಲ. ಇವ್ರು ಪ್ರಾರಂಭ ಮಾಡಿ ನಿಮ್ಮಿಂದನೇ ಉದ್ಘಾಟನೆ ಮಾಡಿಸ್ತಾರೆ, ಅವ್ರಿಗೆ ಆದ 4.75 ಎಕರೆ ಜಾಗ ಕೊಡ್ಬೇಕಾಗಿದೆ ಅಂತ ಕೇಳಿದೆ. ಅವ್ರು ಯೋಚನೆ ಮಾಡಿದ್ರು. ನಾನು ಒಂದೇ ಮಾತು ಹೇಳಿದೆ, ಅವರು ನಮ್ಮರಲ್ಲ, ಅಂದ್ರೆ ಪಂಚಮಶಾಲಿಯರಲ್ಲ, ಒಬ್ಬ ಜೈನ್ ಸಮಾಜದವರು. ಅವಾಗ ಅವರಿಗೆ ನಾನು ಕೇಳಿದೆ, ಅವರು ಸಮಾಜಕ್ಕೆ 25 ಲಕ್ಷ ರೂಪಾಯಿ ಕೊಡ್ತಾರಂತ. ಅವ್ರು ಎದುರಿಗೆ ಕುಂತಾರ, ನೀವು ಆ ಕೆಲಸ ಅದ ಅವ್ರಿಗೆ ಏನಿದೆಲ್ಲ ನ್ಯಾಯಗೂ ಏನಿದೆಲ್ಲ ಅದೇನು ಇಲ್ಲಿಗಲ್ ಅಲ್ಲ, ನ್ಯಾಯ ಐತಿ, ಸರ್ಕಾರದ ರೊಕ್ಕ ಕೊಡ್ತಾರ, ಅವೆಲ್ಲವೂ ಕೊಡ್ತಾರ, ಅವ್ರಿಗೆ ಮಾಡಿಕೊಡ್ರಿ ಅಂದಾಗ ಮುರುಗೇಶ್ ನಿರಾಣಿ ಒಂದೇ ಮಾತು ಹೇಳಿದ್ರು, ಅವ್ರು ಇಂಡಸ್ಟ್ರೀಸ್ ಮಾಡ್ತವೆ ಅಂದ್ರೆ, ನಾನು ಇಂಡಸ್ಟ್ರೀಸ್ ಮಿನಿಸ್ಟರ್ ಅದಾನಿ, ಇಂಡಸ್ಟ್ರೀಸ್ ಇಮಿಡಿಯೇಟ್ ಮಾಡ್ತಾನೆ ಅಂದ್ರೆ ನಾನು ಸ್ಯಾಂಕ್ಷನ್ ಮಾಡ್ತಾನೆ ಅಂದ್ರು. ಅವ್ರು 25 ಲಕ್ಷ ಕೊಡ್ತಾರ್ರಿ. ಅವ್ರು 25 ಲಕ್ಷ ಅಲ್ಲಿ ಮಠಕ್ಕೆ ಕೊಡಿಸ್ಬಿಡ್ರಿ, ಇಲ್ಲಿ ಏನು ಕೊಡೋದು ಬೇಡ, ನಾಳೆ ಬೆಳಿಗ್ಗೆ 11 ಗಂಟೆ ನನಗೆ ಬಂದು ಕಾಣ್ರಿ ಅಂತ ಹೇಳಿದ್ರು. ಒಂದೇ ದಿವಸದಲ್ಲಿ 4.75 ಎಕರೆ ಇವ್ರಿಗೆ ಸ್ಯಾಂಕ್ಷನ್ ಆಯ್ತು, ಫ್ಯಾಕ್ಟ್ರಿ ಆಯ್ತು. ಅವ್ರು ಇವತ್ತು ಬೆಂಗಳೂರಿನಾಗ ಫ್ಯಾಕ್ಟ್ರಿ ಮಾಡಿದ್ದಾರೆ, ದುಬೈ ಫಾರಿನ್ನಾಗ ಆಫೀಸ್ಗಳು ಮಾಡಿದ್ದಾರೆ. 25 ಲಕ್ಷ ಕೊಟ್ಟಾರೆ. ಅವ್ರು ನಮ್ಮರಲ್ಲ, ವಿಶ್ವಾಸಕ್ಕೆ ಕೊಟ್ಟಾರೆ. ಆಮೇಲೆ ಸಂಡೂರು ನಾಗನಗೌಡ್ರು 2 ಕೋಟಿ ಕೊಟ್ಟಿದ್ದಾರೆ. 2 ಕೋಟಿ ಕೊಟ್ಟಿದ್ದಾರೆ. ಪ್ರಾರಂಭದಲ್ಲಿ ಕೊಟ್ಟಿದ್ದಾರೆ, ಕೇಳಿದ ತಕ್ಷಣ ಕೊಟ್ಟಿದ್ದಾರೆ. ಅವ್ರಿಗೆ ನಾವು ಎಷ್ಟು ಹೇಳಿದ್ರು ಹಿಂಗ್ ಬೇಕಾಗಿದ್ದಾರೆ ಕೆಲ್ಸಕ್ಕೆ ಅಂತ ಹೇಳಿದಾಗ ಖುಷಿಯಿಂದ ನಾನು 2 ಕೋಟಿ ಕೊಡ್ತೇನೆ ಅಂತ ಹೇಳಿದ್ರು ಕೊಟ್ಟಿದ್ದಾರೆ. ಇನ್ನೊಬ್ರು ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು ತೀರ್ಕೊಂಡಿದ್ದಾರೆ, LB ಹುಳ್ಳ್ಯಾರವರು. ಆದ್ರೂ ಅವ್ರು ಬಂದು ಸ್ವಂತ 1 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಕನ್ನನ್ ಕೋವಿ ರುದ್ರಣ್ಣ, ತ್ರಿಶೂಲ್ ಥಿಯೇಟರ್, ನಮ್ಮ ಮನೆ ಪಕ್ಕದವ್ರು, ನಮ್ಮ ಬಂಧುಗಳು, ಮುಂಚೆನೂ ಕೊಟ್ಟಿದ್ರು. ಆಮೇಲೆ ಹಿಂಗೈತಪ್ಪ, ಎಷ್ಟು ಬೇಕು ಕೇಳಪ್ಪ ಅಂತ ಕೇಳಿದ್ರು. ಆದ್ರೆ ನಾವು ಅವಾಗೆಲ್ಲ ಹೋದರು, ನಾವೇನ್ ಮಾಡ್ತಿದ್ವಪ್ಪ ಅಂದ್ರೆ, ಈ ರೊಕ್ಕ ದಾವಣಗೆರೆಗೆ ಎತ್ತಕ್ ಹೋಗ್ಬೇಕಾದ್ರೆ ನಾವು, ನಮ್ಮ ಹದಡಿ ನಟರಾಜ್ ಅಂತ ಒಬ್ರು ಇದ್ರು, ಪಾಪ ಅವ್ರು ತೀರ್ಕೊಂಡ್ರು. ಬಾದಾಮಿ ಚನ್ನಬಸಪ್ಪ, ಈ ತರ ಒಂದು 6 ಜನ 2 ಕಾರ್ ತಗೊಂಡು ಬೆಳಿಗ್ಗೆ ವಾಕಿಂಗ್ ಹೋಗೋದ್ ಬಿಟ್ಟು 7 ರಿಂದ 9 ಗಂಟೆಗೆ ಮೂರ್ ಮನೆಗೆ ಹೋಗಿದ್ವಿ. ಯಾರು ಅನುಕೂಲಸ್ಥರು 1 ಲಕ್ಷಕ್ಕಿಂತ ಕಮ್ಮಿ ಯಾರ ಮನೆಗೆ ಹೋಗ್ಲಿಲ್ಲ. 1 ಲಕ್ಷ, 2 ಲಕ್ಷ, 3 ಲಕ್ಷ, 5 ಲಕ್ಷ ಅಂತಾರೆ. ಯಾವ ಒಬ್ರು ಇಲ್ಲ ಅನ್ಲಿಲ್ಲ, ಎಲ್ಲರೂ ಕೊಟ್ಟಾರ. ಆದ್ರೆ ನಾವೇ ಪೂರ ಹೋಗಕ್ಕಾಗಲ್ಲ, ಬರೀ ನಾವು ಮುಖಂಡರು ಏನ್ ಲೀಸ್ಟ್ ಮಾಡ್ಕೊಂಡಿದ್ವಿ ಅಷ್ಟೇ ಓದಿವಿ. ಅವ್ರಿಗೆ ಕನ್ನನ್ ಕೋವಿ ರುದ್ರಣ್ಣರು 5 ಲಕ್ಷ ರೂಪಾಯಿ, ರುದ್ರಣ್ಣರು ಅಂತಂದ್ರೆ ತ್ರಿಶೂಲ್ ಥಿಯೇಟರ್ ಮಾಲೀಕರು 5 ಲಕ್ಷ ರೂಪಾಯಿ ಕೊಟ್ಟಾರೆ. ಇನ್ನೊಬ್ರು BK ಮಾದೇವಪ್ಪ, ಅವ್ರಿಗೆ ಇಲ್ಲೊಂದು ಯಾವ್ದೋ ಒಂದು ಸೀಟ್ ಕೊಡಿಸ್ಬೇಕಾಗಿತ್ತು, ಅವ್ರು ಬ್ಯಾಕ್ವರ್ಡ್ಸ್ ಪೈಕಿ ಒಂದು ಸೀಟ್ ಕೊಡಿಸ್ಬೇಕಾಗಿತ್ತು, ಹೇಳಿ ಕೊಡಿಸ್ರಿ ಅಂದ್ವಿ. ಅವರು ಏನೋ ಲೆಕ್ಕ ಇಟ್ಕೊಂಡಿದ್ರು, ಅದಕ್ಕಿಂತ ಚೆನ್ನಾಗಾಯ್ತು, 2.5 ಲಕ್ಷ ರೂಪಾಯಿ ಕೊಟ್ರು. ಇನ್ನೊಬ್ರು ಅವ್ರದೇ ಒಂದು ಕೆಲಸ R ಮೋಹನ್ ಅಂತ, ಅವರು ಬೇರೆ ಜನಾಂಗದವರು, ಅವರು 5 ಲಕ್ಷ ರೂಪಾಯಿ ಕೊಟ್ರು. ಆದ್ರೆ ನನ್ನ ಅವರ ವಿಶ್ವಾಸಕ್ಕೆ ಕೊಟ್ರು. ಆದ್ರೆ ನಾನು ಏನಿದ್ದು ಸಮಾಜಕ್ಕೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿದೆ ಅಂತ ಹೇಳಕ್ಕಾಗುತ್ತೆ. ಪೂಜಾರ್ ಗಣೇಶನ್ ಅವರು 2 ಲಕ್ಷ ಕೊಟ್ಟಾರ, ಮತ್ ಮುಂದೂ ಕೊಟ್ಟಾರ. ಇನ್ನೊಬ್ರು ಅಶೋಕ್ ಪಾಟೀಲ್ ಅಂತ ಹುಬ್ಳ್ಯಾರ್ ಅಂತ ಕಾಂಟ್ರಾಕ್ಟರ್, ನನಗೆ ಪರಿಚಯ ಇಲ್ಲ. ಆದ್ರೆ ಅವರು ಬಂದು 5 ಲಕ್ಷ ರೂಪಾಯಿ ತಗಡ್ರಿ ಅಂತ ಕೊಟ್ರು. ಅವ್ರ ಹೆಸರು ಬರ್ಕೊಂಡ್ವಿ. ಆದ್ರೆ ಊರು ಕ್ಲಿಯರ್, ಹುಬ್ಳಿನೋ ಯಾವ ಅಂತ ಗೊತ್ತಿಲ್ಲ. ಆದ್ರೆ ಅಶೋಕ್ ಹುಬ್ಳಿಯರು ಅಂತ ಹೇಳಿದ್ರು. ಆಮೇಲೆ CM ಉದಾಸಿ ಅವರು, ನಾವು ಬೆಟ್ಟಪ್ಪರು, ದಿಂಡೂರರು, ಅವ್ರ ಮನೆಗೆ ಹೋಗಿದ್ವಿ ಕಾರ್ಯಕ್ರಮಕ್ಕೆ ಕರೆಯಕ್ಕೆ, ಮತ್ತೊಂದು ಬೇರೆ ಒಂದು ವಿಚಾರಕ್ಕೋಸ್ಕರ. ಅವಾಗ ಬಂದಿರಿ ತಗಡ್ರಿ ಅಂತ ನಮ್ಮ ಮೂವರೇ ಹೋಗಿದ್ವಿ. 5 ಲಕ್ಷ ರೂಪಾಯಿ ಕೊಟ್ರು. ಮುಂದೆ ಮತ್ತೆ ಕೊಡ್ತಾನೆ ಅಂತಾನು ಹೇಳಿದ್ರು. 5 ಲಕ್ಷ ರೂಪಾಯಿ ಕೊಟ್ರು. ಇನ್ನೊಬ್ರು ಜಗಳೂರು ಲೋಕಣ್ಣರು ಅಂತ, ನಮ್ಮವರ ಬಂಧುಗಳು ಹೌದು, ಸ್ನೇಹಿತರು ಹೌದು, ವ್ಯಾಪಾರಸ್ಥರು ಹೌದು. ಅವ್ರಿಗೆ ಒಂದೇ ಮಾತು ಕೇಳಿದಾಗ ಎಷ್ಟು ಕೊಡ್ಬೇಕು ಅಂತ ಕೇಳಿದ್ರು. 5 ಲಕ್ಷ ರೂಪಾಯಿ ಕೊಟ್ರು. ಸೋಮಣ್ಣ ಬೇವನ್ಮರ
5 ಲಕ್ಷ ರೂಪಾಯಿ ಕೊಟ್ಟಾರ. ಶ್ರೀಕಾಂತ್ ದುಂಡಿಗೌಡ್ರು ಸಿಗ್ಗಾವೇರು ಕಾಂಟ್ರಾಕ್ಟ್ದಾರರು, ಅವರಿಗೆ ಕೇಳಿದಾಗ ಹ್ಞೂ ಅಂತ ಹೇಳಿ ಕಬ್ಬಣ ಮತ್ತೆ ಬೇರೆ ಬೇರೆ ಮೆಟೀರಿಯಲ್ಸ್ ಕಳಿಸಿದ್ರು. 7,60,000 ರೂಪಾಯಿ ಕಳಿಸಿದಾರೆ. ಅಂದ್ರೆ ಅವ್ರು ಕಳಿಸಿದ ಬಿಲ್ಲಿನ ಅಮೌಂಟ್ ಇಲ್ಲಿ ನಾವು ಬರ್ಕಂದ್ವಿ, ಆದ್ರೆ ಅವ್ರು ಕಳಿಸಿದ ಮೆಟೀರಿಯಲ್ಸ್ ಅದನ್ನು ಕಳಿಸಿದ್ರು ಅಂತ ಹೇಳ್ತೇನೆ. ಶಶಿಧರ್ ಪೂಜಾರ್ ಏನು ಹರಪನಹಳ್ಳಿಯ ನಮ್ಮ ಸಮಾಜದ ಮುಖಂಡರಾದ ಅವರು 5 ಲಕ್ಷ ರೂಪಾಯಿ ಕೊಟ್ಟಾರೆ. ಬಸವರಾಜ್ ಬೊಮ್ಮಾಯಿನವರು ಅವರು 15 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಈ ಒಂದು ಅಂದ್ರೆ ನಮ್ಮ ಸ್ವಾಮಿಗಳು ಬೇರೆ ಬೇರೆ ಕಿಸ್ಕಂದಾರ, ಅದಲ್ಲ ಲೆಕ್ಕ. ಇದು ನಮ್ಮ ಕೈ, ನಾವು ಹೇಳ್ತಾ ಇರೋದು ನಮ್ಮ ಕೈಗೆ ಬಂದ ರೊಕ್ಕದ ಮಾತ್ರ ನಾನು ಹೇಳ್ತಾ ಇದ್ದಾನೆ, ಬೇರೆ ಹೇಳ್ತಾ ಇಲ್ಲ. ಯಾರೇ ಅವ್ರ ತಕ್ಕ ಏನೇನ್ ಬಂದತಿ ಅದು ಅವ್ರಿಗೆ ಕೇಳ್ಬೇಕು. ಅದಾದ್ಮೇಲೆ ಕಂಚಿಕೇರಿ ಮಹೇಶ್ ಅಂತ ನಮ್ಮ ಏನು ಸುಶೀಲಮ್ಮರ್ ಅಂತ ಇದಾರೆ, ಅವ್ರ ಮಗ ನಾವು ಫೋನ್ ಮಾಡಿದ್ವಿ ಬರ್ತವೆ ಅಂತ. ಎದಕ್ಕೆ ಅಂದ್ರು, ಅಲ್ಲಣ್ಣ ನೀವೆಲ್ಲ ಯಾಕೆ ಬರ್ತೀರಿ, ಏನ್ ಹೇಳ್ರಿ ನಾನೇ ಕಳಿಸ್ಕೊಡ್ತೇನೆ ಅಂತ. ಅವರೇ 5 ಲಕ್ಷ ಕಳಿಸ್ಕೊಟ್ರು. ನಾವು ಹೋಗೋದ್ ಸುಮ್ನೆ ನೀವ್ ಯಾಕೆ ನೀವೆಲ್ಲ ಕೆಲಸ ಬಿಟ್ಟು ಬರ್ತೀರಿ, ನಾವೇ ಬರ್ತೇವೆ ಅಂತ ಹೇಳಿ 5 ಲಕ್ಷ ರೂಪಾಯಿ ಕೊಟ್ರು. ಡಾಕ್ಟರ್ ಎ.ಕೆ. ರುದ್ರಮುನಿ ಅಂದ್ರೆ ಎಸಿಕೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಅನ್ನೂರು ಕೊಟ್ರ ಬಸಪ್ಪನವರು ದಿಟ್ಟ ಹೋರಾಟಗಾರರು, ನಮ್ಗೆಲ್ಲರಿಗೂ ಒಂದು ಮಾರ್ಗದರ್ಶನ ಮಾಡಿದರು, ನಮ್ಮ ಮುಂದೆ ತಂದರು. ಅವರು 5 ಲಕ್ಷದಲ್ಲಿ ಫಸ್ಟ್ 3 ಲಕ್ಷ ಕೊಟ್ರು. ಆಮೇಲೆ ಗಣೇಶ್ ಪೂಜಾರ್ ಅವರು ಮುಂಚೆ ಬೇರೆ ಕೊಟ್ಟಿದ್ರು, ಮತ್ತೆ 2.5 ಲಕ್ಷ ಕೊಟ್ರು. ಬೇತೂರ್ ಜಗದೀಶ್ ಅವರು 1,101 ರೂಪಾಯಿ ಕೊಟ್ರು. ನಮ್ಮ ಬಂಧುಗಳಾದ ಸವಣೂರು ರೇವಣ್ ಸಿದ್ದಪ್ಪನವರು 2 ಲಕ್ಷ ರೂಪಾಯಿ ಕೊಟ್ರು. ಮುದ್ದಳ್ಳಿ ಮಹೇಶ್ ಚಂದ್ರ ಬಾಬು ಅವರು 3 ಲಕ್ಷ ರೂಪಾಯಿ ಕೊಟ್ರು. ಕೈದಾಳ್ ಶಿವಶಂಕರ್ ಅವರು 1,08,000 ರೂಪಾಯಿ ಕೊಟ್ರು. ಬ್ಯಾಡಗಿ ಪುಟ್ಟಪ್ಪನವರು 25,002 ರೂಪಾಯಿ ಕೊಟ್ರು. ದೇವ್ರ ಬೇಳ್ಕೆರೆ ಹಾಲೇಶ್ ಅವರು 50,001 ರೂಪಾಯಿ ಕೊಟ್ರು. ವಾಣಿ ಶಿವಣ್ಣ ಅವ್ರ ಮನೆಗೆ ಹೋದ್ರೆ ಹಿಂಗ್ ಬಂದವೆ ಅಂದ್ರು, ಏನ್ ಕೊಡ್ಬೇಕ್ರಿ ಅಂತ ಚೆಕ್ ಬುಕ್ ಮುಂದೆ ಇಟ್ರು, ನಿಮ್ಗೆ ಎಷ್ಟು ಬೇಕು ಬರ್ಕಡ್ರಿ ಅಂತ ಹೇಳಿದ್ರು. ನಿಮ್ಗೆ ಎಷ್ಟು ಬೇಕು ಅಷ್ಟು ಬರ್ಕಡ್ರಿ ಅಂತಂದ್ರು. ನಮಗೆ ಯಾವ್ದಕ್ಕ ಬೇಡ ಬಿಡಪ್ಪ ಅಂತ ಬರೀ 5 ಲಕ್ಷ ಬರ್ಕಂದ್ವಿ, ಸಾಕ್ರ ಅಂತ ಅಂದ್ರು. 5 ಲಕ್ಷ ರೂಪಾಯಿ ಚೆಕ್ ಇಸ್ಕೊಂಡ್ ಬಂದವಿ. ಆಮೇಲೆ ಹಿರಿಗೌಡ್ರು ಶೇಖರಪ್ಪ ಅವರು 1 ಲಕ್ಷ ರೂಪಾಯಿ. ಮುಂಡಾಸ್ ವೀರೇಂದ್ರ ಚಾರ್ಟೆಡ್ ಅಕೌಂಟೆಂಟ್ 50,000 ರೂಪಾಯಿ. ಎಸ್.ಕೆ. ಶ್ರೀಧರ್ ಅಂದ್ರೆ ಎಸ್.ಕೆ. ವೀರಭದ್ರಪ್ಪ ಅಣ್ಸನ್ಸ್ ಐತಲ್ಲ, ಅವರು 50,000 ರೂಪಾಯಿ ಕೊಟ್ರು. ಅಲ್ಲ 5 ಲಕ್ಷ ರೂಪಾಯಿ ಕೊಟ್ರು. ಸ್ವಾಗಿ ಈರಣ್ಣನವರು 1 ಲಕ್ಷ ರೂಪಾಯಿ ಕೊಟ್ರು. ಕೆ.ಸಿ. ಅನ್ನೂರ ಅಳಿಯಂದ್ರ ವಿಕ್ಕಿ ಅಂತ ಅದ್ರ ಪೂರ ಅವ್ರ ಹೆಸರು ಹೇಳಲಿಲ್ಲ, ಕೊಟ್ರು. ಆದ್ರೆ ಬರೀ ವಿಕ್ಕಿ ಅಂತ ಏನ್ ಹೆಸರು ಬರ್ತಾರೆ 50,000 ರೂಪಾಯಿ ಕೊಟ್ರು. ಇನ್ನೊಬ್ರು ನಮ್ಮ ಬಂಧುಗಳಾದ ಚಿಕ್ಕವೀರಪ್ಪ 1 ಲಕ್ಷ ರೂಪಾಯಿ ಕೊಟ್ರು. ಎನ್.ಎಂ. ಕಡೆ ಕಬ್ದವರು 5 ಲಕ್ಷ ರೂಪಾಯಿ ವಾಗ್ದಾನ ಮಾಡಿ ಒನ್ ಟೈಮ್ 3 ಲಕ್ಷ ಮತ್ತೆ ಮುಂದೆ 2 ಲಕ್ಷ ರೂಪಾಯಿ ಕೊಟ್ರು. ಅಂಗಡಿ ಸಣ್ಣ ಬಸಣ್ಣ ವ್ಯಾಪಾರಸ್ಥ, ದರಾಳಿ ಅಂಗಡಿ ವ್ಯಾಪಾರಸ್ಥ 1.5 ಲಕ್ಷ ಕೊಟ್ರು. ಹದಡಿ ಅಣ್ಣಪ್ಪ 50,000 ರೂಪಾಯಿ ಕೊಟ್ರು. ಹಳ್ಳಹಳ್ಳಿ ಮಲ್ಲಿಕಾರ್ಜುನ್ 1 ಲಕ್ಷ ರೂಪಾಯಿ ಕೊಟ್ರು. ಶಶಿ ಎಂಟರ್ಪ್ರೈಸಸ್ 25,000 ರೂಪಾಯಿ ಕೊಟ್ರು. ಡಾಕ್ಟರ್ ಬಿ.ಜಿ. ರೇಣುಕಾ ಬೇವನಹಳ್ಳಿಯರು, ಯಾರಪ್ಪ ಅಂದ್ರೆ ರಾಜಶೇಖರಪ್ಪರ ವಕೀಲರು ಇದ್ರಲ್ಲ, ಅವರ ಮಗನ ಮಗ ಡಾಕ್ಟ್ರು. ಆದ್ರೆ ಅವ್ರು ಕೇಳಿದ್ರು, ಎಲ್ಲರ ತಕ್ಕ ಬಂದಿರಿ ನಮ್ಮ ಹತ್ರ ಬಂದಿಲ್ಲಲ್ಲ ಅಂತ ಒಂದಪ್ಪ ಸಿಕ್ಕಾಗಿ ಹೇಳಿದ್ರು. ಇಲ್ಲಪ್ಪ ಪುರ್ಸತ್ತಾಗಿಲ್ಲ ಬರ್ತವೆ ಅಂದ್ವಿ. ಆಮೇಲೆ ನೆನ್ಸ್ಕೊಂಡು ಅವ್ರ ಮನೆಗೆ ಹೋದ ತಕ್ಷಣ ತಗಡ್ರಿ 1 ಲಕ್ಷ ರೂಪಾಯಿ ಅಂತ ಚೆಕ್ ಕೊಟ್ರು. ಅದಾದ್ಮೇಲೆ ಮೋತಿ ಅಂಬಾರ್ ಅಂತ ಅವ್ರ ನಮ್ಮ ಪರಿಚಯನೇ ಇಲ್ಲ, ಅವ್ರು ಬರೀ ಕಾಂಟ್ರಾಕ್ಟ್ ಅದಾರ. ಸುಮ್ಮನೆ ಓರ್ವಿಗೆ ಹೋದ್ರೆ ತಗಡ್ರಿ ಅಂತ 1 ಲಕ್ಷ ರೂಪಾಯಿ ಕೊಟ್ರು. ಜ್ಯೋತಿ ಎಲೆಕ್ಟ್ರಿಕ್ ಪರಮೇಶ್ವರಪ್ಪನವರು 3 ಲಕ್ಷದಲ್ಲಿ 2 ಲಕ್ಷ ಒಮ್ಮೆ ಮತ್ತೊಮ್ಮೆ ಕೊಟ್ರು. ಆಮೇಲೆ ಕಾಶಿಪುರದ ಮಹೇಂದ್ರಪ್ಪ ಅಂತ ಆತ 2 ಲಕ್ಷ ರೂಪಾಯಿ ಕೊಟ್ರು. ರಾಣೆಬೆನ್ನೂರು ಮಲ್ಲಿಕಾರ್ಜುನ್ ಅಂತ ಯುವ ಘಟಕದಲ್ಲಿ ಇದ್ರು, ಅವಾಗ 50,000 ರೂಪಾಯಿ ಕೊಟ್ರು. ಬಾದಾಮಿ ಕುಮಾರ್ ಅಂತ 1 ಲಕ್ಷ ರೂಪಾಯಿ ಕೊಟ್ರು. ಮನೋಜ್ ಕುಂಕೋದ್ 1 ಲಕ್ಷ ರೂಪಾಯಿ ಕೊಟ್ರು. ಈಶ್ವರಡಿ ಶಿವಣ್ಣರು ಯಜಮಾನ್ರು ಅವ್ರ ತಕ್ಕ ಹೋದಾಗ ಎಷ್ಟಪ್ಪ ಕೊಡ್ಬೇಕಪ್ಪ ಅಂದ್ವಿ, 5 ಲಕ್ಷ ಅಂದ್ರು. ಅವತ್ತು 4 ಲಕ್ಷ ಇತ್ತು, 4 ಲಕ್ಷ ಕೊಟ್ರು. ಮತ್ತೆ ಮುಂದೆ 1 ಲಕ್ಷ ರೂಪಾಯಿ ಕೊಟ್ರು. ದಯಾನಂದ ಕೇಬಲ್ ಏನು ದಯಾನಂದ ಕೇಬಲ್ ಅಂತಂದ್ರೆ ಈಶ್ವರ್ ಶಿವಣ್ಣ ಅಂತಂದ್ರೆ ಬೇರೆ ಯಾರಲ್ಲ, ನಮ್ಮ JH ಪಾಟೀಲ್ರ ಸೋದರಿಯರನ್ನ ಕೊಟ್ಟ. ಇಲ್ಲಿ ಈಶ್ವರಡಿಯ ಶಿವಣ್ಣರ ತಮ್ಮ ಮತ್ತು ತಮ್ಮನ ಮಕ್ಕಳು ಅವರು ಈಶ್ವರಡಿಯ ಶಿವಣ್ಣರ 5 ಲಕ್ಷ ರೂಪಾಯಿ ಕೊಟ್ರು. ದಯಾನಂದ್ ಕೇಬಲ್ ಅನ್ನೋರು ಅವರು 80,000 ಕೊಟ್ರು. ಆಮೇಲೆ R.M. ಪಾಟೀಲ್ ಅಂತ ಅದೇನು ನಮಗೆ ಹೆಚ್ಚಿಗೆ ಪರಿಚಯ ಇದ್ದಿಲ್ಲ, APMC ಇದ್ರಂತ R.M. ಪಾಟೀಲ್ ಅಂತ ನಮ್ಮ ಸಮಾಜದ ಮುಖಂಡರು ಕರ್ಕೊಂಡೋಗಿದ್ರು. ಅವ್ರು ಏನು ಮಾತಾಡ್ಲೇ ಇಲ್ಲ, ಒಳಗೋಗಿ ಕರ್ಕೊಂಡ್ಬಂದು 2 ಲಕ್ಷ ರೂಪಾಯಿ ಕೈ ಕೊಟ್ರು. ಹಾಲೇಶಪ್ಪ ಎಣ್ಣೆ ವ್ಯಾಪಾರ, ಸಣ್ಣ ವ್ಯಾಪಾರಸ್ಥ ಮಾಡೋನವ, ಆತ 1 ಲಕ್ಷ ರೂಪಾಯಿ ಕೊಟ್ಟ. ವಾಣಿ ಮಾನಂದ ಅನ್ನೋದು 1 ಲಕ್ಷ ರೂಪಾಯಿ ಕೊಟ್ರು. ME ಮಲ್ಲಿಕಾರ್ಜುನ್ ಅನ್ನೋದು 50,000 ರೂಪಾಯಿ ಕೊಟ್ರು. ನಾಗರಾಜ್ DCM ಲೇಔಟ್ನಾಗ ಇರೋರು 50,000 ರೂಪಾಯಿ ಕೊಟ್ರು. ಮಂಜುನಾಥ್ ಶ್ರೀ ವೀರಭದ್ರೇಶ್ವರ ಜ್ಯುವೆಲರ್ಸ್ 50,000 ರೂಪಾಯಿ ಕೊಟ್ರು.
ಅವೆಣ್ಣಪ್ಪ HS ನಮ್ಮ ಏನ್ ಸೊಸೈಟಿ ಅಧ್ಯಕ್ಷರು ನಿರ್ದೇಶಕರು 1 ಲಕ್ಷ ರೂಪಾಯಿ ಕೊಟ್ರು. ಮುರುಗೇಶ್ CA 1 ಲಕ್ಷ ರೂಪಾಯಿ ಕೊಟ್ರು. ಷಣ್ಮುಖಪ್ಪ KN 20,000 ರೂಪಾಯಿ ಕೊಟ್ರು. ಇನ್ನೊಬ್ರು ತಿಳುವಳ್ಳಿ ಚಂದ್ರಶೇಖರ್ ಅಂತ 3,50,000 ರೂಪಾಯಿ ಕೊಟ್ರು. ಮಾಲಿಂಗೇಶ್ ತಿಪ್ಪಣ್ಣ ನಮ್ಮ ರಾಜಣ್ಣರ ತಮ್ಮ 50,000 ರೂಪಾಯಿ ಕೊಟ್ರು. ಪಲ್ಲಗಟ್ಟಿ ಶಿವಾನಂದಪ್ಪ ಮುಂಚೆ ಬೇರೆ ಕೊಟ್ಟಿದ್ರು, ಮತ್ತೆ 1 ಲಕ್ಷ ರೂಪಾಯಿ ಕೊಟ್ರು. ಕಿತ್ತೂರು ಜಯಣ್ಣ ಅಂತ ನಮ್ಮ ಗ್ರಾಮಾಂತರ ಘಟಕದ ಯಜಮಾನರು ರೈತರು, ಅವರು 1 ಲಕ್ಷ ರೂಪಾಯಿ ಕೊಟ್ರು. IP ಮಲ್ಲಕೋರಾಜ್ರು ಅಂತ ಏನು ಬೆಳಗಾವಿಯ ಇವರು ಕೋರಿಯವರದಲ್ಲ, ಕೋರಿಯರ ಬೀಗರು ನಮಗ್ ಕರೆದು, ಅವ್ರು ನಮಗೂ ಬೀಗರಾಗ್ಬೇಕು, ಕರೆದು ಏನ್ರಿ ನಮ್ಮ ಹತ್ರ ಕೇಳೇ ಇಲ್ಲ, ನಮ್ಮ ಅಣ್ಣನ ಮಕ್ಳು ತಕ್ಕಿಸ್ಕೊಂಡಿರಿ, ನಮ್ಮನೇನ್ ಮರ್ತಿರಿ ಅಂತ ಕೇಳಿ ಕರೆದು 5 ಲಕ್ಷ ರೂಪಾಯಿ ಕೊಟ್ರು. ಬೆಳ್ಳೂಡಿ ಈರಣ್ಣ 1 ಲಕ್ಷ ರೂಪಾಯಿ ಕೊಟ್ರು. ರಾಮತೀರ್ಥ ಮುರುಗೇಶಣ್ಣ ಇಲ್ಲೇ ಅವ್ರಿಗೆ 1 ಲಕ್ಷ ರೂಪಾಯಿ ಕೊಟ್ರು. 1 ಲಕ್ಷ ರೂಪಾಯಿ ಕೊಟ್ಟ ದಿವಸ ನಮ್ಮ ಹುಡುಗರಿಗೆ ನೀವು ಹೆಸರು ಕೊಡ್ರಿ ಅಂದ್ರೆ 50,000 ರೂಪಾಯಿಗೆ ಹೆಸರು ಕೊಟ್ರು. ಇನ್ನು 50,000 ರೂಪಾಯಿ 4 ದಿವಸದಾಗ ಕೊಡ್ತೇವೆ ಹೆಸರು ಅಂದ್ರೆ, ಹೆಸರು ಕೊಡ್ಲಿಕ್ಕೋಸ್ಕರ ಅದನ್ನ ಭಕ್ತ ನಿಧಿ ಅಂತ ಅದನ್ನು ಬರ್ಕಂದವಿ. ಆಮೇಲೆ ಮಲ್ಲಣ್ಣ ಬೊಮ್ಮಸಾಗರ್ ಪರ್ಸನಲ್ 35,000 ಕೊಟ್ರು. ಆಮೇಲೆ ಇನ್ನೊಂದು ವಿಚಾರ, ಇಲ್ಲಿ ಮಲ್ಲಣ್ಣ ಬೊಮ್ಮಸಾಗರ್ ಅದರ ಅವ್ರ ಬಂಧುಗಳಿಗೆ ಒಬ್ರಿಗೆ ಇಲ್ಲಿ ಒಂದು ನೌಕರಿ ಕೊಡಿಸ್ಬೇಕಂತ ಹೇಳಿದ್ರು. ಅವ್ರಿಗೆ ಏಜ್ ಬಾರ್ ಆಗಿತ್ತು, ನೌಕರಿ ಕೊಡಿಸ್ಬೇಕು ಅಂತ ಹೇಳಿದ್ರು. ಅವ್ರೆಲ್ಲಾ ತರ ಪ್ರಯತ್ನ ಮಾಡಿದ್ರು, ಸಿಗೋದಿಲ್ಲ ಅನ್ನೋದು ಗೊತ್ತಿತ್ತು. ಅವಾಗ ಇವ್ರು ಮಲ್ಲಣ್ಣ ಬೊಮ್ಮಸಾಗರ್ ನನಗೆ ಫೋನ್ ಮಾಡಿದ್ರು, ಇಲ್ಲ ನಮ್ಮ ಹುಡುಗ ಬಹಳ ಒಳ್ಳೆ ಮನುಷ್ಯ ಅದನ, ಇವನಿಗೆ ಡಬಲ್ ಗ್ರಾಜುಯೇಟ್ ಐತಿ, ಇವನಿಗೆ ಏಜ್ ಬಾರ್ ಆಗ್ತಾ ಐತಿ, ಒಂದ್ ಏನಾರು ಪ್ರಯತ್ನ ಮಾಡ್ರಿ ಅಂದ್ರು. ಆದ್ರೆ ಆ ನಿಟ್ಟಿನಾಗ ಪ್ರಯತ್ನ ಮಾಡಿದಾಗ ಅವ್ರು ಇಷ್ಟು ರೂಪಾಯಿ ಕೊಡ್ತೇವೆ ಅಂತ ಹೇಳಿದ್ರು. ಎಷ್ಟು ಕೇಳ್ಯಾರ ಅಂದ್ರೆ ಇಷ್ಟು ರೂಪಾಯಿ ಕೊಡ್ತೇವೆ, ಆದ್ರೆ ಅವ್ರ ಗ್ಯಾರಂಟಿ ಇಲ್ಲ, ನಿಮ್ ಕಡೆ ಕೊಡ್ತೇವೆ ಅಂದ್ರು. ಸರಿ ಅಂತ ಹೇಳಿ ಅವ್ರಿಗೆ ಒಂದು ಸೀಟ್ ಕೊಡ್ಸಿದ್ವಿ. ಅವ್ರು ಏನಕ್ಕೆ ಕೊಡಕ್ ತಗೊಂಡ್ ಬಂದ್ರು, ಅದ್ರಾಗ 5 ಲಕ್ಷ ರೂಪಾಯಿ ಉಳಿತು. ಮಲ್ಲಣ್ಣರಿಗೆ ಫೋನ್ ಮಾಡಿ, ಮಲ್ಲಣ್ಣರೇ ನೀವೇನೋ ರೂಪಾಯಿ ತಂದ್ರಲ್ಲ ಅಷ್ಟಕ್ಕೆ ಮುಗಿಸ್ರಿ ಅಂತ, ಅದ್ರಾಗ 5 ಲಕ್ಷ ಕಮ್ಮಿ ಮಾಡ್ಸೇವಿ, ಅದನ್ನ ಸಮಾಜಕ್ಕೆ ಬರ್ಕಂತಾನೆ, ನಿಮ್ಮ ಉದ್ದೇಶ ಏನು ಅಂತ ಹೇಳಿದೆ. ಆತ ಬಡವ ಸಾಲ ತಗೊಂಡ್ ಬಂದ, ನನಗೆ ನೌಕರಿ ಸಿಕ್ತಲ್ರಿ ಸಾಕು, 5 ಲಕ್ಷ ರೂಪಾಯಿ ಸಮಾಜಕ್ಕೆ ಕೊಡ್ರಿ ಅಂತ ಹೇಳಿ ಬಂದಿಲ್ಲ, ನಮಸ್ಕಾರ ಮಾಡಿ ಸಮಾಜಕ್ಕೆ ಕೊಟ್ಟೋದ. ಆಮೇಲೆ